ಜೀವನ ಸ್ಥಿರವಿಲ್ಲ. ಪರದೇಶಿಯಾಗಿ ನಾನು ಬಂದು ಈ ಕಡು ಕಾಟಕ್ಕೆ ಗುರಿಯಾದೆನಲ್ಲ. ಪರದೇಶಿಯಾಗಿ ನಾನು ಬಂದು ಈ ಕಡು ಕಾಟಕ್ಕೆ ಗುರಿಯಾದೆನಲ್ಲ. ರಾಜರ ಸಭೆಯಲ್ಲಿ ನನಗಾವ ಶಿಕ್ಷೆಯೋ, ರಾಜರ ಸಭೆಯಲ್ಲಿ ನನಗಾವ ಶಿಕ್ಷೆಯ. ಐವರ ಕಾಣೆಯ ನನ್ನ ತಿರಗಿಲ್ಲ, ತರೆಯಲು ಜೀವನ ತಿರಗಿಲ್ಲ. ಜೀವನ ತಿರವಿಲ್ಲ. ಸಾರಿ ಬೆಳುವೆನನ್ನು ಮಂತ್ರಿ ಸಚಿವಗಳು. ನಮ್ಮ ರಾಜ್ಯದ ವಿವರವು ಯಾವ ರೀತಿಲಿರುವುದು? ಮಂತ್ರಿ ಸಚಿವಗಳು. ಮಂತ್ರಿ ಅಂದ್ರ ಸೈನಾಧಿಕರೇ, ಪ್ರಜೆಗಳ ಕ್ಷೇಮವೇ ನಮ್ಮಯ ಕ್ಷೇಮವು, ಪ್ರಜೆಗಳ ಶಾಂತಿಯ ನಮ್ಮತ್ಮ ಶಾಂತಿ. ಮಂತ್ರಿ ಸಚಿವಗಳು. ನಮ್ಮ ರಾಜ್ಯದ ವಿವರವು ಯಾವ ರೀತಿಯಿರುವುದು? ಮಂತ್ರಿ ಸಚಿವಗಳು. ಮಂತ್ರಿ ಸಚಿವಗಳು. ಮಂತ್ರಂದ್ರ ರಾಜೇಂದ್ರ ಸೈನಾಧಿಕರೇ, ರಾಜೇಂದ್ರ ಸುತ್ತಲೂ ಇರುತ್ತಿರುವ ಶತ್ರು ರಾಜರು. ಮಂತ್ರಂದ್ರ ಶತ್ರು ರಾಜರು ಕಪ್ಪ ಕಾಣಿಕೆಗಳ ತಂದೊಪ್ಪಿಸುತ್ತಿರುವರೆ. ಮಂತ್ರಿ ಸಚಿವಗಳು. ನಮ್ಮ ರಾಜ್ಯದ ವಿವರವು ಯಾವ ರೀತಿಯಿರುವುದು? ಮಂತ್ರಿ ಸಚಿವಗಳು. ಮಂತ್ರಿ ಸಚಿವಗಳು. ಮಂತ್ರಿ ಸಚಿವಗಳು. ಮಂತ್ರಂದ್ರ ರಾಜೇಂದ್ರ, ನಮ್ಮ ರಾಜ್ಯದಲ್ಲಿರತಕ್ಕ ಪ್ರಜೆ ಪರಿವಾರವಲ್ಲ, ಆ ಪರಮಾತ್ಮನ ಭಕ್ತಿಯಿಂದ ನಿರತರಾಗಿರುವರೇ ಅಲ್ಲದೆ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಪ್ರಜೆಗಳು ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾ ಕಾಲಕ್ಕೆ ತಂದು ಕೊಡುತ್ತಿರುವರೋ ಅಥವಾ ಮಿತಿ ಮೀರಿ ನಡೀತಿರುವರೋ ಆ ವಿಚಾರವನ್ನು ಜಾಗೃತನಾಗಿ ತಿಳಿಸುವನಾಗೋ. ಅಪ್ಪಣೆ ರಾಜೇಂದ್ರ, ವಿಜ್ಞಾಪಿಸುವೆನು. ರಾಜಾದಿ ರಾಜಾದಿ ಮಹಾ ರಾಜಲಾಲಿಸು, ರಾಜಲಾಲಿಸು. ಸತ್ಯ ಕಂದನೆಂದು ಜನರು ಒಪ್ಪುತ್ತಾರೆ. ಸತ್ಯ ಕಂದನೆಂದು ಜನರು ಒಪ್ಪುತ್ತಾರೆ. ಎತ್ತನ ಪರದೆಯು ಗೋಪುದು ಈಗ ರಾಜಾದಿ ಮಹಾ ರಾಜಲಾಲಿಸು, ರಾಜಲಾಲಿಸು, ರಾಜಲಾಲಿಸು. ಸುತ್ತ ಸುತ್ತಲೂ ಇರುತ್ತೀಯ ಶತ್ರು ರಾಜರೆಲ್ಲ. ಸುತ್ತಲೂ ಇರುತ್ತೀಯ ಶತ್ರು ರಾಜರೆಲ್ಲ. ಕಪ್ಪ ಕಾಣಿಕೆಗಳ ತಂದೊಪ್ಪಿಸುತ್ತಿರುವರು. ರಾಜಾದಿ ಮಹಾ ರಾಜಲಾಲಿಸು, ರಾಜಲಾಲಿಸು, ರಾಜಲಾಲಿಸು. ರಾಜೇಂದ್ರ, ಬಲೆ ಬಲೆ ಮಂತ್ರಂದ್ರ, ನಮ್ಮ ಸುತ್ತಲೂ ನಮ್ಮ ರಾಜ್ಯದಲ್ಲಿರತಕ್ಕ ಪ್ರಜಾ ಪರಿವಾರ ಎಲ್ಲ ಸುಖ ಸೌಖ್ಯದಿಂದಿರೋದು. ಅದು ಅಲ್ಲದೆ ನಮಗೆ ಕೊಡಬೇಕಾದ
ಕಪ್ಪ ಕಾಣಿಕೆಗಳನ್ನು ಆಯಾ ಕಾಲಕ್ಕೆ ತೊಂದೊಪ್ಪಿಸಿ ಹೋಗುತ್ತಿರುವ ಮತ್ತೇನಪ್ಪಣೆ? ಬಲೆ ಬಲೆ ಮಂತ್ರೇಂದ್ರ, ನಿನ್ನ ವಾಕ್ಯವನ್ನು ಕೇಳಿ ಕಂಡು ನನಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ಪರಿಗಣಿಸುವನಾಗು. ಅಪ್ಪಣೆ. ಸೈನ್ಯಾಧ್ಯಕ್ಷರೇ ರಾಜೇಂದ್ರ, ನಮ್ಮ ಸೈನ್ಯದ ಬಲ ಅಬಲವನ್ನು ಯಾವ್ಯಾವ ರೀತಿ ಇಟ್ಟಿರುವ ಆ ವಿಚಾರವನ್ನು ಜಾಗೃತರಾಗಿ ತಿಳಿಸುವನಾಗು. ರಾಜೇಂದ್ರ, ವಿಜ್ಞಾಪಿಸುವೆನು. ಸರೋಜನರ ವರ ಪಡೆದು ಸುರಾವಳಿಯ ಗೆಲ್ವೆ. ರಾಜೇಂದ್ರ, ಸರೋಜನರ ವರ ಪಡೆದು ಸುರಾವಳಿಯ ಗೆಲ್ವೆ. ಆದಾರು ಈ ದೊರೆಯ ಸರವಾರು ಕಾಣೆ. ರಾಜೇಂದ್ರ, ಆದಾರು ಈ ದೊರೆಯಳು ಸಾಮಾನ್ಯರು ಕಾಣೆ. ಸರೋಜನರ ವರ ಪಡೆದು ಸುರಾವಳಿಯ ಗೆಲ್ವೆ. ಸುರಾವಳಿಯ ಗೆಲ್ವೆ. ಸುರಾವಳಿಯ ಗೆಲ್ವೆ. ರಾಜೇಂದ್ರ, ಪರರ ಶತ್ರುಗಳ ನಾಂ ಜಯಿಸಿ ನೋಡುವೆ. ಜಯಿಸಿ ನೋಡುವೆ, ನಾವು ಮೆಟ್ಟಿ ಮೆರೆಯುವೆ. ರಾಜೇಂದ್ರ, ಜಯಿಸಿ ನೋಡುವೆ, ನಾವು ಮೆಟ್ಟಿ ಮೆರೆಯುವೆ. ಸರೋಜನರ ವರ ಪಡೆದು ಸುರಾವಳಿಯ ಗೆಲ್ವೆ. ಸುರಾವಳಿಯ ಗೆಲ್ವೆ. ಸುರಾವಳಿಯ ಗೆಲ್ವೆ. ರಾಜೇಂದ್ರ, ನಮ್ಮ ಸೈನ್ಯವನ್ನು ಕಂಡರೆ ಬಾಲ ತುಳಿದ ಸರ್ಪದಂತೆ, ಸರ್ಪಕ್ಕೆರಗಿದ ಗರುಡನಂತೆ ನಮ್ಮ ಸೈನ್ಯವನ್ನು ಕಂಡರೆ ಪರರಾಜ್ಯರ ಸೈನ್ಯವು ಗಡಗಡಗಡನೆ ನಡಿ ಹೋದರಿ ಬೇದರಿ ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಓಡಿ ಹೋಗುತ್ತಿರುವಾಗ ಮತ್ತೇನಪ್ಪಣೆ? ಬಲೆ ಬಲೆ ಸೈನ್ಯಾಧ್ಯಕ್ಷನೇ, ನಿನ್ನ ವಾಕ್ಯವನ್ನು ಕೇಳು ಕಂಡು ನನಗೆ ಬಹಳ ಸಂತೋಷವಾಯಿತು. ನೀನಿನ್ನು ಸೈನ್ಯವನ್ನು ಸಂಧೈಸಲು ನೀನಿನ್ನು ಹೊರಡುವನಾಗು. ಅಪ್ಪಣೆ ರಾಜೇಂದ್ರ. ವೈರಿಗಳ ಸಂಹರಿಸುವೆ. ಜಗದೊಳಗೆ ವೈರಿಗಳ ಸಂಹರಿಸುವೆ. ಜಗದೊಳಗೆ ವೈರಿಗಳ 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 ಸಂಹರಿಸುವೆ. ರಾಜೇಂದ್ರ, ಓ ಜಗದಿ ನಾನೀಗ ಹಠ ಮಾಡಿ ಜಯಿಸಿ ವೈರಿಗಳ ತುಂಡವನ್ನು ಚೆಂಡಾಡುವೆನೀಗ. ರಾಜೇಂದ್ರ, ಓ ಜಗದಿ ನಾನೀಗ ಹಠ ಮಾಡಿ ಜಯಿಸಿ ವೈರಿಗಳ ತುಂಡವನ್ನು ಚೆಂಡಾಡುವನೀಗ. ವೈರಿಗಳ ಸಂಹರಿಸುವೆ. ಜಗದೊಳಗೆ ವೈರಿಗಳ ಸಂಹರಿಸುವೆ. ಜಗದೊಳಗೆ ವೈರಿಗಳ 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 ಸಂಹರಿಸುವೆ. ರಾಜೇಂದ್ರ, ಮೋ ಜಗದಿ ನಾನೀಗ ಹಠ ಮಾಡಿ ಜಯಿಸಿ. ರಾಜೇಂದ್ರ, ಮೋ ಜಗದಿ ನಾನೀಗ ಹಠ ಮಾಡಿ ಜಯಿಸಿ ವೈರಿಗಳ ರುಂಡವನ್ನು ಚೆಂಡಾಡುವೆನೀಗ. ರಾಜೇಂದ್ರ, ವೈರಿಗಳ ರುಂಡವನ್ನು ಚೆಂಡಾಡುವೆನೀಗ. ವೈರಿಗಳ ಸಂಹರಿಸುವೆ. ಜಗದೊಳಗೆ ವೈರಿಗಳ ಸಂಹರಿಸುವೆ. ಜಗದೊಳಗೆ ವೈರಿಗಳ 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 ಸಂಹರಿಸುವೆ. ಚಾರಣೆ ವರ್ತಮಾನವೇನು? ಆತನನ್ನು ಬಹಳ ಮರ್ಯಾದೆಯಿಂದ ಆ ಸ್ಥಾನಕ್ಕೆ ಬರಮಾಡಿ. ಜಯ ಮದಾಂಧ ಪರಮಾತ್ಮ, ಮಹಾರಾಜರಿಗೆ ದಂಡಮೋ ದಂಡಮೋ. ಸೆಟ್ಟರೆ, ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ. ಮಹಾರಾಜರೇ, ಸೆಟ್ಟರೆ, ನೀವು ನನ್ನ ಆ ಸ್ಥಾನಕ್ಕೆ ಬಂದ ಸಮಾಚಾರವೇನು? ಅಲ್ಲದೆ ಈತನು ಯಾರು? ಮಹಾರಾಜರೇ, ಆದಿಯಲ್ಲಿ ಪರದೇಶಿಯಾಗಿ ಹೋಗುತ್ತಿದ್ದ ಈತನನ್ನು ನನ್ನ ಮನೆಗೆ ಕರೆದುಕೊಂಡು ಬಂದು ಅನ್ನ ಹಾಕಿದ ತಪ್ಪಿಗೆ ನನ್ನ ಮಗಳ ಮುತ್ತಿನಾರವನ್ನು ಕದ್ದುಕೊಂಡು ಕೇಳಿದರೆ ಇಲ್ಲ ಎಂದು ಸುಳ್ಳನ್ನು ಹೇಳುತ್ತಿರುವನು ಮಹಾಪ್ರಭು. ಅಯ್ಯ ಅಪರಾಧಿಯೇ, ಮಹಾರಾಜರೇ, ಸೆಟ್ಟರು ಹೇಳುತ್ತಿರುವ ಮಾತಿಗೆ ನಿನ್ನ ಉತ್ತರ? ನೀವು ನಂಬುವರೋ ಅಥವಾ ಇಲ್ಲ ಎಂದು ಹೇಳುವರೋ ನಾ ಬೇರೆ ಕಾಣಲ್ಲ ಮಹಾರಾಜರೇ. ಅಯ್ಯ ಅಪರಾಧಿಯೇ, ನಾನ್ ನಂಬದಿದ್ದರು ಇಲ್ಲಿ ಕುಳಿತಿರುವ ಸಭಾ ಜನರಾದರೂ ನಂಬಬರದೆ ಯಾವ ವಿಚಾರವಿದ್ದರೂ ಧೈರ್ಯವಾಗಿ ತಿಳಿಸುವನಾಗ. ಹಾಗಾದ್ರೆ ತಿಳಿಸುತ್ತೀನಿ ಮಹಾರಾಜರೇ. ಸಟ್ಟರ ಚಿತ್ರದ ಅರಮನೆಯಲ್ಲಿ ಚಿತ್ರ ಪಟದಲ್ಲಿ ಬರೆದಿರುವ ಅಂಚೆ ಪಕ್ಷಿಯು ಜೀವಂತವಾಗಿ ನಡೆದು ಬಂದು ಸರಣಿ ಹಿಟ್ಟಿದ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಪುನಃ ಅಲ್ಲಿಯೇ ಹೋಗಿ ಸೇರಿಕೊಂಡಿತ್ತು ಮಹಾರಾಜರೇ. ಅದನ್ನ ಈ ಕಣ್ಣುಗಳಿಂದ ನೋಡಿದರೆ ಹೊರತು ಈ ಪಾಪಿಯಾದ ನನ್ನ ಕರಗಳಿಂದ ಮುಟ್ಟಲಿಲ್ಲವು ಮಹಾರಾಜರೇ, ಮುಟ್ಟಲಿಲ್ಲ. ಸೆಟರೆ,
ನೀವು ನೋಡಿದ್ರೆ ಈ ರೀತಿ ಹೇಳ್ತಿರು, ಈ ಅಪರಾಧಿ ನೋಡಿದ್ರೆ ಈ ರೀತಿ ಹೇಳ್ತಿರು. ನಿಮ್ಮಿರುವರ ಮಾತನ್ನು ನಾನ್ ನಂಬದಿದ್ದರು ಇಲ್ಲಿ ಕುಳಿತಿರುವ ಸಭಾ ಜನರು ನಂಬಬರದೆ, ನಂಬತಕ್ಕ ಬಗೆ ಹೇಗೆ? ಮಹಾರಾಜರೇ, ಆ ಚಿತ್ರಪಟದಲ್ಲಿ ಬರೆದಿರುವಂಥ ಅಂಶೆ ಪಕ್ಷಿಯು ಜೀವಂತವಾಗಿ ಬಂದು ಮಗಳ ಮುತ್ತಿನ ಹಾರವನ್ನೂ ನುಂಗುವುದುಂಟೆ. ಹೇಗಾದರೂ ಮಾಡಿ ನನ್ನ ಮಗಳ ಮುತ್ತಿನ ಹಾರವನ್ನು ತರಿಸಿಕೊಡಬೇಕೆಂದು ಶಿರಬಾಗಿ ಬೇಡಿಕೊಳ್ಳುವೆನು. ಸೆಟ್ಟರೆ, ನಿಮ್ಮ ಮಗಳ ಮುತ್ತಿನ ಹಾರವನ್ನು ನಾನು ತರಿಸಿಕೊಡುವೆನು. ನೀವಿನ್ನು ಧೈರ್ಯವಾಗಿ ನಿಮ್ಮ ಅರಮನೆಗೆ ಹೊರಡುವರಾಗೆ. ಆಗಬಹುದು ಮಹಾರಾಜ. ಜಯ ಮದಾಂಧ. ಅಯ್ಯೋ ಪರಮಾತ್ಮ. ಅಯ್ಯೇ ಅಪರಾಧಿಯೇ, ಮಹಾರಾಜರಿ, ಸೆಟ್ಟರು ಹೊರಟು ಹೋದರು. ಒಳ್ಳೆ ಮಾತಿನಿಂದ ಕೇಳುತ್ತಿರುವನು. ಸೆಟ್ಟರ ಮಗಳು ಮುತ್ತಿನಾರವನ್ನು ಕೊಡುವಂತನಾಗೋ. ಮಹಾರಾಜರಿ, ಇಲ್ಲದೇ ಇರೋ ಪದಾರ್ಥವನ್ನು ಕೊಡು ಎಂದರೆ ನಾನು ಎಲ್ಲಿಂದ ತಾನೇ ತಂದುಕೊಡಲಿ? ಅಯ್ಯೋ ಪರಮಾತ್ಮ. ಉಂಡ ಮನೆಗೆ ಎರಡು ಬಗೆಯುವ ಚಾಂಡಾಳನೆ. ಪರಮಾತ್ಮ. ಉಂಡ ಮನೆಗೆ ಎರಡು ಬಗೆಯುವ ಚಾಂಡಾಳನೆ. ನಿನ್ನಯ ವೃತ್ತಿಗೆ ಅಡ ಇಲ್ಲವ ದೊರೆಯೋ. ಕ್ಷೇಮದಂದ. ಅಯ್ಯೋ ಮಹಾರಾಜರೇ. ಚಣಮಾನವ ನಿನ್ನಯ, ಚಣಮಾನವ ನಿನ್ನಯ ಪುಂಡಾಟವನು ಅಡಗಿಸುವನು ನೋಡಲು ಮೋಡ. ಕ್ಷೇಮದಂದ. ಮಹಾರಾಜರೇ, ಒಳ್ಳೆ ಮಾತಿನಿಂದ ಕೇಳುತ್ತಿರುವನು. ಸೆಟ್ಟರ ಮಗಳ ಮುತ್ತಿನಾರವನ್ನು ಕೊಡುವಂತನಾಗೋ. ಇಲ್ಲವಾದರೆ ಅನರ್ಥಕವಾಗುವುದು. ಅಯ್ಯೋ ಪರಮಾತ್ಮ, ನಾನು ಎಷ್ಟೇ ಇದುವಾಗಿ ಕಾಡಿ ಬೇಡಿದರು ನೀವು ನಂಬುವುದೇ ಇಲ್ಲವಲ್ಲ ಮಹಾರಾಜರೇ. ಮಂತ್ರೇಂದ್ರ, ಮಹಾಪ್ರಭು, ಎಷ್ಟು ವಿಧವಾಗಿ ಕೇಳಿದರು. ಸೆಟ್ಟರ ಮಗಳು ಮುತ್ತಿನಾರ ಇಲ್ಲ ಇಲ್ಲ ಎಂದು ಹೇಳುತ್ತಿರುವನು. ಈತನಿಗೆ ಏನು ಮಾಡುವುದು ಮಂತ್ರೇಂದ್ರ? ಮಹಾಪ್ರಭು, ಈ ಪಾಪಿಗೆ ನಮ್ಮ ಅರಮನೆಯ ದೂತರನ್ನು ಬರುಮಾಡಿ ಅವರಿಂದ ತಕ್ಕ ಶಿಕ್ಷೆಯನ್ನು ಕೊಡಿಸಿದರೆ ಆಗ ಬರುವುದು ಸೆಟ್ಟರ ಮಗಳ ಮುತ್ತಿನಾರವು. ಬಲೆ ಮಂತ್ರೇಂದ್ರ, ಒಳ್ಳೆ ಮಾತನ್ನು ಹೇಳಿದೆ. ಹಾಗಾದರೆ ನಮ್ಮ ಅರಮನೆಯ ದೂತರನ್ನು ಆ ಸ್ಥಾನಕ್ಕೆ ಬರುಮಾಡು. ಯಾರಲ್ಲಿ? ಅರಮನೆಯ ದೂತರನ್ನು ಈ ಆಸ್ಥಾನಕ್ಕೆ ಬರಮಾಡಿ. ಕರೆಸಿದಂತ ಕಾರ್ಯವನ್ನು ಅರವು ಬರದಳು, ಕರೆಸಿದಂತ ಕಾರ್ಯವನ್ನು ಅರವು ಬರದಳು. ಯಾರಿಗೇನು ಶಿಕ್ಷೆಯೋ ವೇಗದಿಂದ ಹೇಳಿರೆ, ಯಾರಿಗೇನು ಶಿಕ್ಷೆಯೋ ವೇಗದಿಂದ ಹೇಳಿರೆ. ಕರೆಸಿದಂತ ಕಾರ್ಯವನ್ನು ಅರವು ಬರದಳು, ಅರವು ಬರದಳು, ಅರವು ಬರದಳು. ಮಹಾರಾಜರ ಪಾದಕ್ಕೆ ನಮಸ್ಕರಿಸು. ದೂತರೇ, ನಿಮ್ಗೆ ಮಂಗಳವಾಗಲಿ ಮೇಲೆ ಹೇಳಿ. ಮಹಾಪ್ರಭು, ಅರಮನೆಯಲ್ಲಿ ಇದ್ದ ನಮ್ಮನ್ನು ಆ ಸ್ಥಾನಕ್ಕೆ ಕರೆಸಿದ ಕಾರಣವೇನು? ಎಲೈ ದೂತರೇ, ಯಾರೋ ಪಾಪಿಯು ಸೆಟ್ಟರ ಮಗಳು ಮುತ್ತಿನಾರವನ್ನು ಕದ್ದುಕೊಂಡು ಕೇಳಿದರೆ ಇಲ್ಲ ಇಲ್ಲ ಎಂದು ಸುಳ್ಳನ್ನು ಹೇಳುತ್ತಿರೋನು. ಆತನನ್ನು ಸೆಳೆದುಕೊಂಡು ಹೋಗಿ ಅನೇಕ ಕಷ್ಟಗಳನ್ನು ಕೊಟ್ಟು ಸೆಟ್ಟರ ಮಗಳು ಮುತ್ತಿನಾರವನ್ನು ತೆಗೆದುಕೊಂಡು ಬರುವಂತರಾಗೆ. ಆಗಬಹುದು ಮಹಾಪ್ರಭು. ಎಲ್ಲಿವರೆವನು ಆ ಪಾಪಿಯು? ಇಲ್ಲ ಇರುವನು, ಸೆಳೆದುಕೊಂಡು ಹೋಗಿ. ಅಯ್ಯೋ ಪರಮಾತ್ಮ. ಅಯ್ಯ ಅಯ್ಯ ದೂತರೇ, ಕರಗಳ ಜೋಡಿಸೆ ನಮ್ ಚಿರಬಾಗಿ ಬೇಡುವೆ ನಯ್ಯ, ಒಡೆಯ ಬೇಡಿರೆ ನಮ್ ತಡೆಯಲಾರೆ ಬಾದಯ. ದೂತರೇ, ಜೋಡಿಸೆ ನಮ್ ಚಿರಬಾಗಿ ಬೇಡುವೆನಯ್ಯ, ಒಡೆಯ ಬೇಡಿರೆ
ಬಾಲಕನಯ್ಯ ಅಯ್ಯ ನೇಮ ಬಾಲಕನೊಳು ನಾನೋರ್ವ ಬಾಲಕನಯ್ಯ ಒಡೆಯ ಬೇಡಿರೆಯನ ನಮ್ ತಡೆಯಲಾರೆ ಬಾದೆಯ ಕರಗಳ ಜೋಡಿಗೆ ದೂತರೇ ದೂತರೇ ಅಯ್ಯ ದೂತರೇ ನನ್ನನ್ನು ಒಡೆಯಬೇಡಿರಿ ಬಡಿಯಬೇಡಿರಿ ಎಲ್ಲಿಗಾದ್ರೂ ಕರೆದುಕೊಂಡು ನಡೆಯಿರಿ ನಾನು ಬರುತ್ತೀನಿ ಸೇವದಾನ ಹೋ ಪರಮಾತ್ಮ ಮಹಾರಾಜರ ಪಾದಕ್ಕೆ ನಮಸ್ಕರಿಸುವುದು. ದೂತರೆ ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ. ದೂತರೆ ಸೆಟ್ಟರ ಮಗಳು ಮುತ್ತಿನಾರ ದೊರಕಿತೇನು? ಇಲ್ಲ ಮಹಾಪ್ರಭು, ಎಷ್ಟೇ ವಿಧವಾದ ಕಷ್ಟಗಳನ್ನು ಕೊಟ್ಟರು ಇಲ್ಲವೆಂದು ಸುಳ್ಳನ್ನೇ ಹೇಳುತ್ತೇವನು. ದೇವನನ್ನ ಪರಿಗೈದೆಯ ಭಿಕಾರಿ ದುರಾತ್ಮ ಕಟ್ಟೋರತಿ ಪರಿಗೈದೆಯ ಕ್ಷೇಮದನ್ನ ಮಹಾರಾಜರೇ ಪದನ್ನ ನಿನ್ನನ್ನು ಒದೆಯುವೆ ಪರಮಾತ್ಮ ಪದನ್ನ ನಿನ್ನನ್ನು ಒದೆಯುವೆ ಕೆಡಕನ ವಚನವ ನುಡಿವೆಯ ಬಡ ಬಡ ಬಿಡು ಬಿಡು ವಯ್ಯಾರವ ಪಾಪಿಯೇ ಪರಿಗೈದೆಯ ಕಳ ಭಿಕಾರಿ ದುರಾತ್ಮ ಕಟ್ಟೋರತಿ ಪಾಪಿಯೇ ಪರಿಗೈದೆಯ ಕ್ಷೇಮದನ್ನ ಮಹಾರಾಜರೇ ಕ್ಷೇಮದನ್ನ ಒಳ್ಳೆ ಮಾತಿನಿಂದ ಕೇಳುತ್ತಿಲ್ವನು? ಸೆಟ್ಟರ ಮಗಳ ಮುತ್ತಿನಾರವನ್ನು ಕೊಡುವಂತನಾಗು, ಇಲ್ಲವಾದರೆ ಅನರ್ಥಕ ಕಷ್ಟಕ್ಕೆ ಗುರಿಯಾಗುವೆ. ಮಹಾರಾಜರೇ ನೀವೆಂತ ಕಷ್ಟಕ್ಕೆ ಗುರಿ ಮಾಡಿದಾಗಿಯೂ ನನ್ನ ಹತ್ರ ಮುತ್ತಿನ ಹಾರವನ್ನು ಇಲ್ಲ ಸಿಕ್ತರೆ ಮಂತ್ರೇಂದ್ರ ಮಹಾಪ್ರಭು, ಈ ಪಾಪಿಗೆ ಮತ್ಯಾವ ಶಿಕ್ಷೆ ಕೊಡುವುದು ಮಂತ್ರೇಂದ್ರ? ಮಹಾಪ್ರಭು, ಈ ಪಾಪಿಯನ್ನು ಕರೆದುಕೊಂಡು ಹೋಗಿ ಕಂದುಕದಲ್ಲಿ ನಿಲ್ಲಿಸಿ ಕೈ ಕಾಲುಗಳು ಕಡಿದು ಆಗ ಬರುವುದು ಸೆಟ್ಟರ ಮಗಳ ಮುತ್ತಿನಾರವು. ಬಲೆ ಬಲೆ ಮಂತ್ರೇಂದ್ರ, ಒಳ್ಳೆ ಮಾತನ್ನೇ ಹೇಳಿದೆ. ಎಲ್ಲ ದೂತರೇ ಎಲ್ಲ ದೂತರೇ ಈ ಪಾಪಿಯನ್ನು ಸೆಳೆದುಕೊಂಡು ಹೋಗಿ ಕಂದೂಕದಲ್ಲಿ ನಿಲ್ಲಿಸಿ ಕೈ ಕಾಲುಗಳನ್ನು ಕಡಿದು ಮೊದಲು ಗುರುತುಗಳನ್ನು ತೆಗೆದುಕೊಂಡು ಬರುವಂತರಾಗಿ ತೆಗೆದುಕೊಳ್ಳಿ ಖಡ್ಗವನ್ನು, ಸೆಳೆದುಕೊಂಡು ಹೋಗಿ ಪಾಪಿಯನ್ನು. ಮಹಾರಾಜರೇ ಬಡವನಾದ ನನ್ನ ಮೇಲೆ ನಿಮಗೆ ಕರುಣೆಯೇ ಬಾರಲಿಲ್ಲವೇ? ಅಯ್ಯೋ ಪರಮಾತ್ಮ, ದೇವ ನಿಮ್ಮ ರಾಜ್ಯದ ನ್ಯಾಯವಿದೆನಾ, ಪಾಪವಿದೆನಾ, ಪುಣ್ಯವಿದೆನಾ? ಮಹಾರಾಜರೇ ದೇವ ನಿಮ್ಮ ರಾಜ್ಯದ ನ್ಯಾಯವಿದೆನಾ, ಪಾಪವಿದೆನಾ, ಪುಣ್ಯವಿದೆನಾ? ರಾಜರಾಗಿ ನೀವು ಜನರಿಗೆ ಶಿಕ್ಷೆಗೈಯುವುದೇ? ಮಹಾರಾಜರೇ ರಾಜರಾಗಿ ನೀವು ಜನರಿಗೆ ಶಿಕ್ಷೆಗೈಯುವುದೇ? ರಾಜರಾದ ನಿಮಗೆ ಬರವೇನು, ರಾಜರಾದ ನಿಮಗೆ ಬರವೇನು?
ಒಬ್ಬ ಸೂರ್ಯ ಒಬ್ಬನೇ ಚಂದ್ರ, ಆದರೇಗೆ ರಾಜದ ಭೇದ ಭಾವನೆ, ಆದರೇಗೆ ರಾಜದ ಭೇದ ಭಾವನೆ. ದೇವ ನಿಮ್ಮ ರಾಜ್ಯದ ನ್ಯಾಯವಿದೆನಾ, ಪಾಪವಿದೆನಾ? ರಾಜ ಅಯ್ಯೋ ಪರಮಾತ್ಮ, ಪರದೇಶಿಯಾಗಿ ಬಂದ ನನಗೆ ರಾಜರಾದ ನೀವು ಇಂಥ ಅಘೋರವಾದ ಶಿಕ್ಷೆಯನ್ನು ಕೊಡಬಹುದೇ? ಛೇ ಮದಾಂಧ, ನನ್ನ ಆಸ್ಥಾನಕ್ಕೆ ಬಂದು ನನಗೆ ಪ್ರತಿ ಉತ್ತರ. ಎಲ್ಲ ದೂತರೇ, ಏನನ್ನು ನೋಡುತ್ತಿರುವಿರಿ? ಸೆಳೆದುಕೊಂಡು ಹೋಗಿ ಈ ಪಾಪಿಯನ್ನು, ಕಡಿರಿ ಕೈ ಕಾಲುಗಳನ್ನು, ತನ್ನೀರಿ ಗುರುತುಗಳನ್ನು. ಆಗಬಹುದು ರಾಜೇಂದ್ರ. ಅಯ್ಯೋ ಪರಮಾತ್ಮ, ಸಟ್ಟರ ಮಗಳ ಮುತ್ತಿನ ಹಾರ. ಅಯ್ಯ, ನನಗೆ ಕಷ್ಟ ಕೊಟ್ಟಿರುವಂತ ಆ ಭಗವಂತನನ್ನು 5 ನಿಮಿಷ ಧ್ಯಾನಿಸಿಕೊಳ್ಳುವಿನ ಅವಕಾಶವನ್ನಾದರೂ ನೀಡುವಿರಾ? ಬೇಗ ಧ್ಯಾನಿಸಿಕೊಳ್ಳುವನಾಗು. ಪರಮಾತ್ಮ, ಹಿಂದೆ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುತ್ತಿರುವಾಗ ನಿನ್ನ ದುರಂಕಾರದ ಮಾತುಗಳನ್ನು ಆಡಿದ್ದರಿಂದ, ನಿನ್ನ ದುರಂಕಾರದ ಮಾತುಗಳನ್ನು ಆಡಿ ಕರ ಚಪ್ಪಾಳೆಯನ್ನು ಹೊಡೆದಿದ್ದ ಈ ನನ್ನ ಕರಗಳು ಇಂದಿಗೆ ನನ್ನನ್ನು ಬಿಟ್ಟು ದೂರ ಹೊರಟು ಹೋಗುತ್ತಿರುವುದಲ್ಲ ಪರಮಾತ್ಮ. ಅದು ಪರಮಾತ್ಮ ನಿನ್ನನ್ನೇ ಜ್ಞಾನಿಸುತ್ತಿರುವ ಪರಮಾತ್ಮ. ತಂದೆ ಶನಿ ದೇವ ಕಾಪಾಡ ನಿನ್ನ ಪಾಲನ, ನಿನ್ನ ಕಂದನ ಪರಮಾತ್ಮ. ಕರುಣಾಕರನೇ ದಯ ತೋರೋ ದೇವ, ಕರುಣಾಕರನೇ ದಯ ತೋರೋ ದೇವ, ಕಂದನ ಕೈ ಬಿಡದೆ ಕಾಪಾಡಯ್ಯ, ಅಯ್ಯ ಬಾಲನ ಕೈ ಬಿಡದೆ ಕಾಪಾಡಯ್ಯ. ತಂದೆ ಶನಿ ದೇವ ಶನಿ ರಾಜ, ತಂದೆಯು ನೀವೇ ತಾಯಿಯು ನೀವೇ, ತಂದೆಯು ನೀವೇ ತಾಯಿಯು ನೀವೇ, ಭಕ್ತನ ಕೈ ಬಿಡದೆ ಕಾಪಾಡಯ್ಯ, ಅಯ್ಯ ಬಾಲನ ಕೈ ಬಿಡದೆ ಕಾಪಾಡಯ್ಯ. ತಂದೆ ಶನಿ ದೇವ ಶನಿ ರಾಜ ಶನಿ ದೇವ. ಪರಮಾತ್ಮ, ಅಯ್ಯ ದೂತರೇ, ನಿಮ್ಮ ರಾಜಾಜ್ಞೆಯನ್ನು ನೀವು ನೆರವೇರಿಸಿ. ಲೇ ಅಮಾಸೆ, ನಾನು ಕೈ ಕಡಿತೀನಿ, ನಿನ್ ಕಾಲ್ ಕಡಿಯಲೇ. ಹಾಗೆ ಹಾಗೆ ನಾನು ಯಾವ ಕಡಿಯೋ 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 ಕಡಿಯ ಕಡಿಯ ಕಡಿಯ. ಅಯ್ಯೋ ಪರಮಾತ್ಮ, ಕರಚರಣಗಳ ಕಡಿವ
ನಂದ ದೀಪವು ನಂದಿದೆ ಬಾಳೆಲ್ಲ ಕತ್ತಲೆ ಆಗಿದೆ ಪರಮಾತ್ಮ ದಯ ತೋರಬಾರದೆ ಪರಮಾತ್ಮ ದಯ ತೋರಬಾರದೆ ಕಡಿದರು ಕೈಗಳ ಕಡಿದರು ಕಾಲ್ಗಳ ಕಂದೂಕದಲ್ಲಿ ಬೀಸಾಡಿದರು ಈ ಬಾಧೆಯ ಸಹಿಸೆನು ಈ ಬಾಧೆಯ ತಾಳೆನು ಈ ಬಾಧೆಯ ತಾಳೆನು ಈ ಬಾಧೆಯ ಸಹಿಸೆನು ನಂದ ದೀಪವು ನಂದಿದೆ ಬಾಳೆಲ್ಲ ಕತ್ತಲೆ ಆಗಿದೆ ಪರಮಾತ್ಮ ದಯ ತೋರಬಾರದೆ ಪರಮಾತ್ಮ ದಯ ತೋರಬಾರದೆ ಅಯ್ಯೋ ಶನಿದೇವರ ಪಾದಕ್ಕೆ ಗೋವಿಂದ ಮಂತ್ರೇಂದ್ರ, ಮಹಾಪ್ರಭು, ಆ ಪಾಪಿಯನ್ನು ಸೆಳೆದುಕೊಂಡು ಹೋದರು ಇಷ್ಟು ವೇಳೆ ಆದ್ರೂ ಬರಲೇ ಇಲ್ವಲ್ಲ? ಅದು ಇದೇ ಮಾರ್ಗವಾಗಿ ಬರುತ್ತಿರುವರು. ಬರಲಿ ಬರಲಿ, ಬಹಳ ಸಂತೋಷ. ಮಹಾರಾಜರ ಪಾದಕ್ಕೆ ನಮಸ್ಕರಿಸುವೆವು. ದೂತರೇ, ನಿಮಗೆ ಮಂಗಳವಾಗಲಿ. ಮೇಲೇಳಿ ದೂತರೇ, ಆ ಪಾಪಿಗೆ ಕೈ ಕಾಲುಗಳನ್ನು ಕಡಿದು ಗುರುತುಗಳನ್ನು ತಂದಿರುವಿರಾ? ತೆಗೆದುಕೊಳ್ಳಿ. ಬಲೆ ಬಲೆ ದೂತರೇ, ನಿಮ್ಮ ಪರಾಕ್ರಮಕ್ಕೆ ನಾ ಮೆಚ್ಚಿದನು. ನೀವಿನ್ನು ಅರಮನೆಗೆ ಹೊರಡುವರಾಗಿ. ಆಗಬಹುದು ಮಹಾರಾಜೇಂದ್ರ. ಮಂತ್ರೇಂದ್ರ, ಮಹಾಪ್ರಭು, ಆ ಪಾಪಿಗೆ ಮತ್ತೇನು ಶಿಕ್ಷೆ ಕೊಡುವುದು ಮಂತ್ರೇಂದ್ರ? ಮಹಾಪ್ರಭು, ಆ ಪಾಪಿಗೆ ಅನ್ನ ನೀರು ಕೊಡುವುದಂತೆ ರಾಜ್ಯದ ಪ್ರಜೆಗಳಿಗೆಲ್ಲ ಡಂಗೂರ ಮೂಲಕ ಸಾರಿಸಿ ಬಿಡಿ. ಬಲೆ ಬಲೆ ಮಂತ್ರೇಂದ್ರ, ಹಾಗಾದರೆ ನಮ್ಮ ಅರಮನೆಯ ಡಂಗೂರಕನನ್ನು ಆ ಸ್ಥಾನಕ್ಕೆ ಬರಮಾಡು. ಯಾರಲ್ಲಿ? ಎಲ್ಲ ಡಂಗೂರಕನೇ ನಿನಗೆ ಡಂಗೂರಕನಿಗೆ ಬತ್ತರ್ ಏನ್ ಚಂದ, ಆಹಾ ಏನ್ ಚಂದ, ಆಹಾ ಏನ್ ಚಂದ ಕಾಣಿಸ್ತಾಳೆ ಈ ಜಲಮಂದವ್ವ. ನಾನು ನೀನು ಜೋಡಿಯಾದ್ರೆ ಎಂತ ಸುಖವ್ವ. ಆಹಾ ಏನ್ ಚಂದ, ಆಹಾ ಏನ್ ಚಂದ ಕಾಣಿಸ್ತಾಳೆ ಈ ಜಲಮರ್ದವ್ವ. ನಾನು ವಾಲನಾದ್ರೂ ಮಾರಿಸ್ತೀಯೆ
ಸುಳ್ಳನಿಗೆ ಯಾರಾದರೂ ಅನ್ನ ನೀರು ಕೊಟ್ಟಿದ್ದೇ ಆದರೆ ಆತನಿಗಾಗಿರುವ ಶಿಕ್ಷೆಯನ್ನು ಅವರಿಗೂ ಆಗುವುದೆಂದು ಈ ಪಟ್ಟಣವೆಲ್ಲ ಡಂಗುರಕದ ಮೂಲಕ ಪ್ರಚಾರ ಪಡಿಸುವಂತನಾಗು. ಹಾಗೆ ಆಗಲಿ ಮಹಾಪ್ರಭು. ಹೀಗೇಕೆ ಮಾಡಿದೆಯೋ ಅಯ್ಯೋ ಅಮ್ಮ ಅಮ್ಮ ಅಯ್ಯಯ್ಯೋ ಅಯ್ಯೋ ಕನನದೊಳು ಎನ್ನ ಕೈ ಕಾಲುಗಳ ಕಡೆದು ಕನಕದೊಳು ಎನ್ನ ಬಿಸಾಡಿದರೆ ಅಯ್ಯೋ ಅಯ್ಯೋ ಅಮ್ಮ, ಈ ಗಾಯದ ಬಾಧೆಯನ್ನು ನಾ ತಾಳನಾರನಿಲ್ಲ ಪರಮಾತ್ಮ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ಕಂದಕದಲ್ಲಿ ಬಿದ್ದಿ ಗೋಳಾಡುತ್ತಿರುವ ಈ ಪಾಪಿಯನ್ನು ಯಾರಾದರೂ ಸತ್ಕರಿಸಬಾರದೆ. ಅಯ್ಯೋ ಅಮ್ಮ. ಸೊಬಗೋ ಬಲು ಸೊಬಗೋ ರಂಗ ಗಾಣಿಗಾರ ಮನೆ ಬಲು ಆನಂದ. ಪರಮಾತ್ಮ ಬಗೆ ಬಗೆ ಎಣ್ಣೆಯೋ ತೋರೋ ತೀರ್ಪದ ಬಗೆ ಬಗೆ ಎಣ್ಣೆಯೋ ತೋರೋ ತೀರ್ಪದ ಬಲು ಸೊಬಗೋ ರಂಗ ದೊರೆಯೊಳಗೆ ಬಲು ಸೊಬಗೋ ರಂಗ ದೊರೆಯೊಳಗೆ ಗಾಣಿಗೆ ಸೊಬಗೋ ಬಲು ಸೊಬಗೋ ರಂಗ ಗಾಣಿಗರ ಮನೆ ಬಲು ಆನಂದ. ಅಮ್ಮ ಲಕ್ಷ್ಮಿ, ನೀನು ತವರೂರಿಗೆ ಬಂದು ಎಷ್ಟು ದಿನ ಆಯ್ತಮ್ಮ? ನಮ್ಮ ಮನೆಯಲ್ಲಿ ಹಚ್ಚೆಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಬಗೆ ಬಗೆ ಎಣ್ಣೆಗಳು ಮಿಗಿಲಾಗಿ ದೊರೆತಿರುವುದು. ಅದು ವ್ಯಾಪಾರ ಮಾಡಲು ಯಾರೂ ಇಲ್ಲ. ಬಾರಮ್ಮ ಪಟ್ಟಣಕ್ಕೆ ಹೋಗೋಣ. ಹಾಗೆ ಆಗ್ಲಿ, ನಡೀರಿ ಮಾವನವ್ರೆ, ಹೋಗೋಣ. ಸುಡುವ ಮರಳಿನೋಳ ಗುರಿಯೋ ಸುರಿಯುವ ರಕ್ತದ ಜೋಲೆ ನಾನೇ ಕೈ ಕಲೆ ಅಯ್ಯೋ ಅಮ್ಮ ಅಯ್ಯೋ ಅಯ್ಯಯ್ಯೋ ಅಯ್ಯೋ ಒಪ್ಪು ಈ ಗಾಯದ ಬಾಧಿ ಮಾವನವ್ರೆ, ತಾಳನಾರದಲ್ಲ ಪರಮಾತ್ಮ. ನಿಲ್ಲಿ ಏಕಮ್ಮ ನಿಲ್ಲಬೇಕು. ಎಂದೂ ಇಲ್ಲದ ಈ ಅರಣ್ಯದಲ್ಲಿ ನರಮಾನವೇ ಸುತ್ತವೇ ಕೇಳಿ ಬರುತ್ತಿರುವುದಲ್ಲ. ಅಮ್ಮ, ಅದು ಗಾಳಿಯೋ ಪೀಡಿಯೋ ಪಿಚಾಚಿಯೋ ಅದರ ಚಿಂತೆ ನಮಗೇಕೆ? ಬಾರಮ್ಮ ಪಟ್ಟಣಕ್ಕೆ ಹೋಗೋಣ. ಮಾವನವ್ರೆ, ಗಾಳಿಯಾದರೂ ಆಗಲಿ, ಪೀಡೆ ಆದರೂ ಆಗಲಿ, ಕೊನೆಗೆ ಪಿಚಾಚಿ ಆದರೂ ಆಗಲಿ, ನಾನು ಹೋಗಿ ನೋಡಿಕೊಂಡು ಬರುವೆನು ಮಾವನವ್ರೆ. ಅಯ್ಯೋ ಹುಚ್ಚಳೆ, ನಿನ್ನ ನೋಡಿಕೊಂಡು ಬರೋಣಾಗು. ಇಲ್ಲಿ ಕಾಣ್ತಿರೋ ವೃಕ್ಷದಲ್ಲಿ ಕುಳಿತು ಸ್ವಲ್ಪ ತಾಂಬೂಲವನ್ನು ಹಾಕಿಕೊಳ್ಳು ನಮ್ಮ. ಹೋಗಿವಮ್ಮ, ನಿನಗೆ ಮಂಗಳವಾಗಲಿ.
ಏನಿದು ಧ್ವನಿಯೋ ಗೋರಕ್ಕ ನನ್ನ ದೊಳ್ಳು ಗೋಳಾಡುತ್ತಿರುವರು ಯಾರಿರಬಹುದು ಅಯ್ಯೋ ಗಾಯದ ಬಗೆಯ ನಾಮ್ ಸೈಸಲಾರೆನೋ ನಾಮ್ ಸೈಸಲಾರೆನೋ ಗಾಯದ ಬಗೆಯ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಯಾರಿರಬಹುದು ಗೋರಕ ನನ್ನ ದೊಳ್ಳು ಗೋಳಾಡುತ್ತಿರುವರು ಯಾರಿರಬಹುದು ಅಯ್ಯೋ ಮಾತ್ಮರೇ, ತಾವು ಯಾರು? ಈ ಕಂದೂಕದಲ್ಲಿ ಬಿದ್ದಿರಲು ಕಾರಣವೇನು? ಗೋಳಾಡುತ್ತಿರಲು ಕಾರಣವೇನು? ಅಮ್ಮ, ಈ ಕಂದೂಕದಿಂದ ಮೇಲೆತ್ತಿ ಕುಳ್ಳರಿಸಿದರೆ ನನ್ನ ನಿಜ ಸಂಗತಿಯನ್ನು ತಿಳಿಸುವೆನು ತಾಯಿ. ಅಯ್ಯೋ ಅಮ್ಮ. ಮಾತ್ಮರೇ, ಈ ಕಂದೂಕದಿಂದ ಮೇಲೆತ್ತಿ ಕುಳಿಸಲಾಯಿತು. ಈಗಲಾದರೂ ನಿಮ್ಮ ನಿಜ ಸಂಗತಿಯೇನೋ ತಿಳಿಸಿರಿ. ಅಮ್ಮ, ನಾನು ಯಾರೇ ಆದರೂ ಅಲ್ಲಿ ತಾಯಿ, ನೀನು ಯಾರು? ಈ ಭಯಂಕರವಾದ ಅರಣ್ಯದಲ್ಲಿ ಏಕಾಂಗಿಯಾಗಿ ಬರಲು ನೀನು ಯಾರು ತಾಯಿ? ಉಜ್ಜಯಿನಿ ಪುರದ ನೀಲಾ ಸೆಟ್ಟರ ಮಗಳು, ಇದೇ ತಾಮಲಿಂಗಪುರದ ತೇಲಿ ಸೆಟ್ಟರ ಮಗನಿಗೆ ಕೊಟ್ಟು ಲಗ್ನ ಮಾಡಿರುವರು. ನನ್ನನ್ನು ಲಕ್ಷ್ಮಿ ಎಂದೂ ಕರೆಯೋರು. ಏನು ತಾಯಿ? ಉಜ್ಜಯಿನಿ ಪಟ್ಟಣದ ನೀಲಾ ಶೆಟ್ಟರೂ ಮಗಳೇ ತಾಯಿ? ಹೌದು ಮಾತ್ಮರೇ. ಇದೇ ತಾಮಲಿಂಗಪುರದ ತೇಲಿ ಶೆಟ್ಟರ ಮಗನಿಗೆ ಕೊಟ್ಟು ನಿನ್ನನ್ನು ಲಗ್ನ ಮಾಡಿರೋರೇ? ಹೌದು ಮಾತ್ಮರೇ. ನಿನ್ನನ್ನು ಲಕ್ಷ್ಮಿ ಎಂದು. ಅಮ್ಮ, ನಾನು ಯಾರೆಂದೂ ತಿಳಿದಿರುವೆ ತಾಯಿ. ಯಾರಾಗಿರ್ಬೋದು ಮಾತ್ಮರೇ? ಅದೇ ಉಜ್ಜಯಿನಿ ಪಟ್ಟಣದ ಚಂದ್ರವರಮನ ಮಗನಾದ ರಾಜ ವಿಕ್ರಮನಲ್ಲವೇ ತಾಯಿ? ಆ ಶಿವ ಶಿವ, ಸತ್ಯ ಧರ್ಮದಿಂದ ರಾಜ್ಯ ಬಾಳ ಆಳುತ್ತಿದ್ದ ನೀವು ಇಂಥ ಕಷ್ಟ ಬಂದಿರಲು ಕಾರಣವೇನು ಮಾತ್ಮರೇ? ಕಾರಣವೇನು? ಅಮ್ಮ, ನನ್ನ ಕಷ್ಟ ಸುಖಗಳು ಹಾಗಿರಲಿ ತಾಯಿ. ನನ್ನ ಪಟ್ಟಣದ ಪ್ರಜೆ ಪರಿವಾರವೆಲ್ಲವೂ ಸೌಖ್ಯದಿಂದಿರುವರೆ ತಾಯೇ. ಮಹಾರಾಜರೇ, ಏನೆಂದು ಹೇಳಲಿ ಏನೆಂದು ಹೇಳಲಿ? ನೀವು ಪಟ್ಟಣವನ್ನು ಬಿಟ್ಟು ಬಂದ ಆಗಲಿಂದ ಪ್ರಜೆ ಪರಿವಾರಲು ನಿಮಗೋಸ್ಕರ ಚಿಂತಿಸುತ್ತಿರುವರು ಮಾತ್ಮರೇ, ಚಿಂತಿಸುತ್ತಿರುವರು. ಅಯ್ಯೋ, ಏನು ತಾಯಿ, ನನ್ನದ ಪಟ್ಟಣದ ಪ್ರಜೆ ಪರಿವಾರವೆಲ್ಲವೂ ನನಗಾಗಿ ಚಿಂತೆ ಮಾಡುತ್ತಿರುವರೆ ತಾಯಿ. ಹಾಗಾದ್ರೆ ತಿಳಿಸುತ್ತೀನಿ ತಾಯಿ. ಏಳ್ಪತುರತ ಅಮ್ಮ, ನನಗೆ ಬಾಧೆಯಾಗಿತ್ತು ಅಮ್ಮ. ಅಮ್ಮ, ಅಮ್ಮ, ಮಾತ್ಮರೇ, ಓ ಅಮ್ಮ, ಮಹಾರಾಜರೇ, ನಾ ತಾಳಲಾರೆ ತಾಯಿ. ಅಮ್ಮ, ಅಮ್ಮ, ಚಂದ್ರಶೇಖರ ಮಹಾರಾಜರು ನನ್ನ ಕೈ ಕಾಲುಗಳನ್ನು ಕಡಿದು ಕಂದಾಕದಲ್ಲಿ ಬಿಸಾಡಿದರು ತಾಯಿ. ಈ ಗಾಯದ ಬಾಧೆಯಿಂದಲೂ, ಈ ಬಿಸಿಲಿನ ಬೇಗೆಯಿಂದಲೂ, ಈ ರಕ್ತದ ಜೋಲೆಯಿಂದಲೂ ನನಗೆ
ಬಹಳ ಬಾಯಾರಿಕೆಯಾಗಿರುವುದು ತಾಯಿ. ಎಲ್ಲಿಯಾದ್ರೂ ಒಂದು ಸ್ವಲ್ಪ ಜಲವನ್ನಾದರೂ ತಂದಿ ಕೊಡುವೆ ತಾಯಿ. ಹಾಗೇ ಆಗಲಿ ಮಹಾತ್ಮರೇ. ಅಮ್ಮ ಲಕ್ಷ್ಮಿ ಮರ್ತಿದ್ದನು ನಿಲ್ಲು ತಾಯಿ. ಅಮ್ಮ ಲಕ್ಷ್ಮಿ ಮರ್ತಿದ್ದನು ನಿಲ್ಲು ತಾಯಿ. ಅಮ್ಮ ಏಕೆ ಮಹಾತ್ಮರೇ ನಿಲ್ಲಬೇಕು? ಕೈ ಕಾಲುಗಳನ್ನು ಕಡಿಸಿದಂತ ನನಗೆ ಯಾರಾದರೂ ಅನ್ನ ನೀರನ್ನೇ ಕೊಟ್ಟಿದ್ದೆ. ಆದರೆ ನನಗಾಗಿರುವ ಶಿಕ್ಷೆಯು ಅವರಿಗೂ ಆಗುವುದೆಂದು ಈ ಪಟ್ಟಣದ ಚಂದ್ರಸೈ ಮಹಾರಾಜರು, ಅಮ್ಮ ಈ ಪಟ್ಟಣದ ಚಂದ್ರಸೈ ಮಹಾರಾಜರು ಡಂಗೂರ್ಕನ ಮೂಲಕ ಈ ಪಟ್ಟಣವೆಲ್ಲ ಪ್ರಚಾರ ಪಡಿಸಿರೋದು. ಬೇಡ, ಹೋಗಿ ಬಾ ತಾಯಿ, ಹೋಗಿ ಬಾ. ಮಹಾರಾಜರೇ, ನಿಮ್ಮಿಂದ ನನಗೆ ಆ ಕಷ್ಟ ಬಂದರೂ ಸರಿ, ನಾನು ಜಲವನ್ನು ತರುವೆನೋ ಮಹಾತ್ಮರೇ. ಅಮ್ಮ ನಿನಗೆ ಮಂಗಳವಾಗಲಿ, ಹೋಗಿ ಬಾ ತಾಯಿ. ಮಹಾತ್ಮರೇ, ಜಲವು ಸಿದ್ಧವಾಗಿರುವುದು, ತೆಗೆದುಕೊಳ್ಳಿ. ಅಮ್ಮ ಜಲವು ಸಾಕು ತಾಯಿ, ಜಲವು ಸಾಕು. ಮುತ್ತೈದೆ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಮಹಾತ್ಮರೇ, ಮುತ್ತೈದೆ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಮತ್ತೆ ನಮ್ಮ ಪುರದ ವೃತ್ತಾಂತ ತಿಳಿಸುತ್ತಾಯೇ ಅಮ್ಮ. ಅಮ್ಮ ಅಮ್ಮ ಮಹಾರಾಜರೇ, ಅಯ್ಯಯ್ಯೋ ಎನ್ನ ದೊರೆಯೇ, ವಿಕ್ರಮ ರಾಜ ಕೇಳು. ಉಜ್ಜಯಿನಿ ಪೂರ್ವದ ಉಜ್ಜಯಿನಿ ಪುರದ ಅರಸೋ, ವಿಕ್ರಮ ರಾಜ ಕೇಳು. ತಮಗಿಂತ ಕಷ್ಟ ಬರಲು ರಾಜ, ತಮಗಿಂತ ಕಷ್ಟ ಬರಲು ಕಾರಣವೇನು ರಾಜ? ರಾಜ ನೀನು ತಾಯೇ ಗುಣಸೀದ ನೀನು ಅಮ್ಮ. ಮಹಾರಾಜರೇ, ಅದಿಲಕ್ಕೆ ನೀನು ತಾಯೇ ಗುಣಶೀಲ ನೀನು ಅಮ್ಮ. ಜಡಮತೆಯ ನೀನು ತಾಯೇ ಬೇರೇನು ಕಾಣೆ ನಮ್ಮ ಅಮ್ಮ.
ನನ್ನ ದೊರೆಯೇ ನಿಮಗೇಕೆ ಬಂತು ಗತಿಯೋ ಕೈ ಕಾಲುಗಳು ರಾರೋ ಅವರಗಿಲ್ಲವೇನು ಕರುಣೆ ರಾಜ 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 ಅಮ್ಮ, ನಿಮ್ಮ ಮಾವನವರು ಈ ಮಾರ್ಗವಾಗಿ ಬರುತ್ತಿರುವರು ತಾಯಿ. ಅಮ್ಮ ಲಕ್ಷ್ಮಿ, ಭಾವನವ್ರಿ ನಿನ್ನ ನಡೆ ನುಡಿಯಂ ನೋಡಿದರೆ ನನಗೆ ಕೋಪವು ಬಾರದಿರುವುದೇ ಸೊಸೆ ಬಾಲೆ. ಆ ಆ ಬಾರಮ್ಮ ಸೊಸೆ ಬಾಲೆನಿ, ಬಾರಮ್ಮ ಸೊಸೆ ಬಾಲೆನೆ, ಬಾರಮ್ಮ ಸೊಸೆ ಬಾಲೆನೆ. ಅಮ್ಮ ಲಕ್ಷ್ಮಿ, ಶೆಟ್ಟರ ಮನೆಯಲ್ಲಿ ಮುದ್ದಿನ ಹಾರವ. ಅಮ್ಮ ಲಕ್ಷ್ಮಿ, ಶೆಟ್ಟರ ಮನೆಯಲ್ಲಿ ಮುದ್ದಿನ ಹಾರವ ಕದ್ದಂತ ಕೈಯನು ಇವನೇ ಅಲ್ಲವೇ, ಕದ್ದಂತ ಕೈಯನು ಇವನೇ ಅಲ್ಲವೇ. ಬಾರಮ್ಮ ಸೊಸೆ ಬಾಲೆನಿ, ಬಾರಮ್ಮ ಸೊಸೆ ಬಾಲೆನೆ, ಬಾರಮ್ಮ ಸೊಸೆ ಬಾಲೆನೆ. ಅಮ್ಮ ಲಕ್ಷ್ಮಿ, ಭಾವನವ್ರಿ ಈತನು ಯಾರಂತ ತಿಳಿದಿರುವೆ? ಯಾರಾಗಿರ್ಬೋದು ಮಾತ್ಮರೇ? ಅಮ್ಮ, ನಂದೇ ಶೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದಂತ ಕಳ್ಳನಲ್ಲರಮ್ಮ. ಅಮ್ಮ, ಈತನ ಉಪಚರಿಸುವುದಾದರೆ ಈತನ ಆಗಿರುವ ಶಿಕ್ಷೆ ನಮಗೂ ಆಗುವುದೆಂದು ಈ ನಾಡಿನ ಮಹಾರಾಜರು ಡಂಗೂರ ಮೂಲಕ ಸಾರಿಸಿರೋರಮ್ಮ. ಈತನು ಎಲ್ಲಿರುವನೋ ಅಲ್ಲೇ ಬಿಟ್ಟು ಬರಲಾಗು. ಬಾರಮ್ಮ, ಪಟ್ಟಣಕ್ಕೆ ಹೋಗೋಣ. ಭಾವನವ್ರಿ ಇವರು ಯಾರಂದೇ ತಿಳಿದಿರೋರಿ? ಅಮ್ಮ, ಯಾರಾಗಿರ್ಬೋದು? ನಮ್ಮ ವಿಕ್ರಮ ಮಹಾರಾಜರಲ್ಲವೇ? ಹಾ, ಶಿವ ಶಿವ, ಕೆಟ್ಟೆನು ಕೆಟ್ಟೆನು. ಅಮ್ಮ ಅಮ್ಮ, ಸತ್ಯ ಧರ್ಮದಿಂದ ರಾಜ್ಯಭಾರವನ್ನು ಆಳುತ್ತಿದ್ದ ಮಹಾರಾಜರಿಗೆ ಈ ರೀತಿ ಕಷ್ಟ ಬರಲು ಕಾರಣವೇನಮ್ಮ? ಕಾರಣವೇನು? ಮಹಾರಾಜರ ಪಾದಕ್ಕೆ ದಂಡವೋ. ಸೆಟರೆ, ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ. ಸೆಟರೆ, ನೀವು ನನ್ನ ಆ ಸ್ಥಾನಕ್ಕೆ ಬಂದ ಸಮಾಚಾರವೇನು? ಮಹಾರಾಜರೇ, ನೀವು ಕೈ ಕಾಲು ಕಳಿಸಿದಂತ ತಸ್ಕರನಿಗೆ ಅನ್ನ ನೀರು ಕೊಡುವ ಬೈಕೆ ಬಂದಿರುವುದು. ಅದ ವರವನ್ನು ಬೇಡಲು ಬಂದಿರುವನು ಮಹಾರಾಜರೇ. ಮಂತ್ರೇಂದ್ರ, ಮಹಾಪ್ರಭು. ಈ ಸೆಟ್ಟರಿಗೆ ಆ ತಸ್ಕರನ ಮೇಲೆ ಎಂತ ಕರುಣೆ ಉಂಟಾಗಿರುವುದು? ಹೌದು ಮಹಾಪ್ರಭು, ಈ ತೇಲಿ ಸೆಟ್ಟರು ಸತ್ಯವಂತರು, ಧರ್ಮಿಷ್ಠರು. ಆದ್ದರಿಂದ ಅವರು ಆ ತಸ್ಕರನಿಗೆ ಅನ್ನ ನೀರು ಕೊಡುವಂತೆ ವರವನ್ನು ಕೊಟ್ಟು ಕಳಿಸಿ. ಸೆಟ್ಟರೆ, ಮಹಾರಾಜರೇ, ಆ ತಸ್ಕರನ್ನು ಕರೆದುಕೊಂಡು ಹೋಗಿ ಉಪಚರಿಸುವ ಭಾರ ನಿಮ್ಮದಾಗಿರುವುದು. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಹಾಗೇ ಆಗಲಿ. ದಂಡವೋ. ಈ ಬಾಧೆಯನ್ನು ಸಹಿಸಲಾರನಲ್ಲ ತಾಯಿ. ಅಯ್ಯೋ ಅಮ್ಮ ಲಕ್ಷ್ಮಿ. ಮಹಾರಾಜರೇ, ಆ ಪರಮಾತ್ಮನು ಜ್ಞಾನವನ್ನೂ ಮಾಡಿ. ಅಯ್ಯೋ ತಾಯಿ, ಆ ಪರಮಾತ್ಮನು ಈಗ ಕೊಟ್ಟಿರುವಂತ ಕಷ್ಟವೂ ಸಾಲದೆ ತಾಯಿ. ಪುನಃ ಬಂದು ಕಾಪಾಡುವನೆ ತಾಯಿ. ಕಾಪಾಡುವರು ಮಹಾರಾಜರೇ, ಆ ಪರಮಾತ್ಮನ ಜ್ಞಾನವನ್ನೂ ಮಾಡಿ. ಪರಮಾತ್ಮ ತಾಯಿ, ನಿಮ್ಮ ಮೌನ ಮಾರ್ಗವಾಗಿ ಬರುತ್ತೆ. ಮಾವನವ್ರ ಪಾದಕ್ಕೆ ನಮಸ್ಕರಿಸುವೆನು. ಅಮ್ಮ, ಈ ಮಂಗಳವಾಗಲಿ ಮೇಲೆ ಕೇಳಮ್ಮ. ನೀವು ಓದುವ ಕಾರ್ಯವೇನಾಯಿತು? ಅಮ್ಮ, ನಿನ್ನ ಪದುರತೆ ಧರ್ಮದಿಂದ ಅನ್ನ ನೀರು ಕೊಟ್ಟು ಕಳಿಸಿರುವರು. ಇವರನ್ನು ಉಪಚರಿಸುವ ಭಾರ ನಮ್ಮದಾಗಿರುವುದು. ಇವರು ಕರೆದುಕೊಂಡು ಹೋಗಿ ಉಪಚರಿಸೋಣ. ನಡಿಯಮ್ಮ. ಹಾಗೇ ಆಗ್ಲಿ, ನಡೀರಿ, ಹೋಗೋಣ. ಶೆಟ್ಟರೆ,
ಇಲ್ಲಿ ಬನ್ನಿ. ಬಂದೇ ಮಹಾತ್ಮರೇ. ಇಂಥ ರಾಜರು ಇಂಥವರ ಮನೆಯಲ್ಲಿ ಇರುವರೆಂದು ಯಾರಲ್ಲೂ ಹೇಳಿಕೊಳ್ಳಬೇಡಿ. ಅಲ್ಲಿವರೆಗೂ ನಿಮ್ಮ ಮನೆಯಲ್ಲಿ ಗಾಣವನ್ನು ಒಡೆದು ನನ್ನ ಕರ್ಮವನ್ನಾದರೂ ಕಳುವಿನು. ಬೇಗ ಗಾಣದ ಮೇಲೆತ್ತಿ ಕುಳ್ಳರಿಸಿ. ಪರಮಾತ್ಮ, ಅಯ್ಯೋ ಇದೆಯೇ ಈತನ ಅಣಿಯಲ್ಲಿ ಬ್ರಹ್ಮದೇವರು ಏನು ಬರವಣಿಗೆ ಬರೆದು ಬಿಟ್ಟಿರೋನಲ್ಲ, ನಾ ಬೇರೆ ಕಾಣಲಿಲ್ಲ. ಪರಮಾತ್ಮ ಶೆಟ್ಟರೆ, ಮಹಾತ್ಮರೇ, ನನ್ನನ್ನು ಉಪಚರಿಸುತ್ತೇನೆ ಎಂದು ಕರೆದುಕೊಂಡು ಬಂದು ಈ ರೀತಿ ದುಃಖವನ್ನು ಮಾಡುವುದೇ ಆದರೆ ನನ್ನನ್ನು ಮೊದಲಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟ ಬಿಡಿ ಶೆಟ್ಟರೆ. ಹಾಗಲ್ಲ ಮಹಾತ್ಮರೇ. ಹಿಂದೇಗೆ ಶೆಟ್ಟರೆ? ಮಹಾತ್ಮರೇ, ಗಾಣದ ಮೇಲೆ ಕುಳಿತು ಗಾಣವನ್ನು ಹೊಡೆಯುವಾಗ ಅಪ್ಪಿ ತಪ್ಪಿ ಬಸವಣ್ಣ ದೇವರ ಕಾಲಿಗೆ ಸಿಕ್ಕಿ ಎಲ್ಲಿ ಹಸಿ ನೀಗಿರಿಂದ ಚಿಂತೆ ಮಾಡುತ್ತಿರೋ ಮಹಾತ್ಮರೇ, ಚಿಂತೆ ಮಾಡುತ್ತಿರುವೆನೋ. ಶೆಟ್ಟರೆ, ಇಲ್ಲಿ ಬನ್ನಿ. ಬಂದೇನೋ ಮಹಾತ್ಮರೇ. ಒಂದು ಬಲವಾದ ಹಗ್ಗದಿಂದ ನನ್ನನ್ನು ನಿಮ್ಮ ಗಾಣದ ಮರಕ್ಕೆ ಬಿಗಿಯಾಗಿ ಬಂಧಿಸಿರಿ. ಹಾಗೇ ಆಗಲಿ. ಎತ್ತಿನ ಹಗ್ಗಗಳನ್ನು ನನ್ನ ಎಡಗೈ ಮಂಡಕ್ಕೆ ಕಟ್ಟಿ, ಹಾಗೇ ಆಗಲಿ. ಚೌಟಿಯನ್ನು ನನ್ನ ಬಲಗೈ ಬಂಡಕ್ಕೆ ಕಟ್ಟಿ, ಹಾಗೇ ಆಗಲಿ. ನನ್ನ ಬಾಯಿಯ ದರ್ಪದಿಂದ ಬಸವಣ್ಣ ದೇವರನ್ನು ಎದುರಿಸಿಕೊಂಡು ಬೆದರಿಸಿಕೊಂಡು ನನ್ನ ಕರ್ಮವನ್ನಾದರೂ ಕಳುವಿನು. ಬೇಗ ಗಾಣದ ಮೇಲೆತ್ತಿ ಕುಳ್ಳರಿಸಿ. ಹಾಗೇ ಆಗಲಿ ಮಹಾತ್ಮರೇ. ಜನ್ಮದ ಕರ್ಮದ ಫಲವೋ, ಆವ ಜನ್ಮದ ಕರ್ಮವೋ ವಿಫಲ. ಜಗದೇಶ್ವರ ವಿಫಲ. ಪರಮಾತ್ಮ, ಕರವನ್ನು ಕಡಿಸಿದೆ, ಪುರವನ್ನು ಬಿಡಿಸಿದೆ, ಕರವನ್ನು ಕಡಿಸಿದೆ, ಪುರವನ್ನು ಬಿಡಿಸಿದೆ, ಅತಿಶಯದೊಳಯನ ಅತಿಶಯದೊಳಯನ ಅತಿ ಕಷ್ಟಪಡಿಸಿದೆ, ಆವ ಜನ್ಮದ ಕರ್ಮವ ವಿಫಲ. ಜಗದೇಶ್ವರ ವಿಫಲ. ಪರಮಾತ್ಮ, ಹಿಂದೆ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡುತ್ತಿರುವಾಗ ನಿನ್ನ ದುರಂಕಾರದ ಮಾತುಗಳನ್ನು ಹಾಡಿದ್ರಿಂದ ಈ ದಿನ ಗಾಣಿಗರ ಮನೆಯಲ್ಲಿ ಗಾಣವನ್ನು ಹೊಡಿಬೇಕೆಂದು ದುಃಖವನ್ನು ಮಾಡುತ್ತಿರುವೆಯಾ? ದುಃಖವನ್ನು ಬಿಡು, ಎಡುವಿನ ಕೇಳು. ನಾನು ನನ್ನ ಕಷ್ಟ ಬಂದಿತು ಎಂದು ಅಳಲದಿರೋ ಮರುಳ್ಳೆ, 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 ಮರುಳೆ, ಮರುಳೆ. ಮರುಳೆ ದರೆಯೋ ದರೆಯೋಳ್ವರ ಸತ್ಯಾರಿಚಂದ್ರನ ಶಾಸನವನ ಕಾಯ್ದ ಜೀವಿಸಲಿಲ್ಲವೇ ಮರುಳ್ಳೆ,
ಮುರಳಿ ಮುರಳಿ. ದೊರೆಯೋಳು ವರ ಸತ್ಯ ಹರಿಶ್ಚಂದ್ರನು ಶ್ಮಶಾನವನ್ನು ಕಾಯಲಿಲ್ಲವೇ? ಅದು ಅಲ್ಲದೆ ಚಾಂಡಾಳನ ಮನೆಯಲ್ಲಿ ದಾಸನಾಗಿ ಜೀವಿಸಲಿಲ್ಲವೇ? ಅದು ಅಲ್ಲದೆ ತನ್ನ ಸತ್ಯಕ್ಕಾಗಿ ಹೆಂಡತಿ ಮಕ್ಕಳನ್ನು ಮಾರಲಿಲ್ಲವೇ? ಅದಕ್ಕಿಂತಲೂ ಅತಿ ಕಷ್ಟವೇ? ದುಃಖವನ್ನು ಬಿಡು, ಹೇಳುವೆನು ಕೇಳು. ದರೆಯೋಳ್ವರ ಸತ್ಯ ಪಾಂಡವರ 12 ವರ್ಷ ವನವಾಸ, ಒಂದು ವರ್ಷ ಅಜ್ಞಾತವಾಸ ಮಾಡಿ ಜೀವಿಸಲಿಲ್ಲವೇ ಮರುಳ್ಳೆ 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 ಮರುಳ್ಳೆ. ದೊರೆಯೋಳು ವರ ಸತ್ಯ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಿ ಜೀವಿಸಲಿಲ್ಲವೇ? ಅದಕ್ಕಿಂತಲೂ ಅತಿ ಕಷ್ಟವೇ? ದುಃಖವನ್ನು ಬಿಡು, ಹೇಳುವೆನು ಕೇಳು. ನಾನು ನನ್ನದು ಎಂಬ ಮಮಕಾರದಲೇ ನಿನ್ನನ್ನು ಜರುದು ಕಡು ಕಷ್ಟಕ್ಕೆ ಗುರಿಯಾದೆನು ದೇವಾ 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 ದೇವಾ. ಎಲೆ ಬಸವಣ್ಣ ದೇವರೇ, ನೀವು ಏತಕ್ಕಾಗಿ ಅಳುತ್ತಿರುವರಿ? ಹೇಳಿಬೇಡಿರಿ, ಮೆಲ್ಲ ಮೆಲ್ಲನೆ ನಡೀರಿ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ, ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ, ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ. ನಡೆಯಲ ಕಾಲಿಲ್ಲಣ್ಣ, ಹೊಡೆಯಲ ಕೈ ಇಲ್ಲಣ್ಣ. ಪರಮಾತ್ಮ ನಡೆಯಲ ಕಾಲಿಲ್ಲಣ್ಣ, ಒಡೆಯಲ ಕೈ ಇಲ್ಲಣ್ಣ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ, ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ. ಮಂಡ ಕೈಯಲ್ಲೇ ನಿನ್ನ ಒಡೆಯುವೆ ನಾನಣ್ಣ. ಮಂಡ ಕೈಯಲ್ಲೇ ನಿನ್ನ ಒಡೆಯುವೆ ನಾನಣ್ಣ. ಚಂಡಿಯ ಮಾಡದೆ ನಡೆಯಣ್ಣ, ಚಂಡಿಯ ಮಾಡದೆ ನಡೆಯಣ್ಣ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ, ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ. ಅಚ್ಚಳೆಣ್ಣೆ ಉಚ್ಚಳೆಣ್ಣೆ ತೆಗೆಯುವೆ ನಾನಣ್ಣ. ಅಚ್ಚಳೆಣ್ಣೆ ಉಚ್ಚಳೆಣ್ಣೆ ತೆಗೆಯುವೆ ನಾನಣ್ಣ. ಸತ್ಯದ ದೀಪವ ಹಚ್ಚುವೆ ನನ್ನ, ಸತ್ಯದ ದೀಪವ ಹಚ್ಚುವೆ ನನ್ನ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ, ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ. ಬಸವಣ್ಣ ಬಸವಣ್ಣ. ಪರಮಾತ್ಮ
ಇಂದಿಗೆ 90 ತಿಂಗಳು ಕಳೆದಂತಾಯಿತು. ಅಂದರೆ 7 ಅರ್ಧ ವರ್ಷವೇ ಕಳೆದಂತಾಯಿತಲ್ಲ ಭಗವಂತ. ಪರಮಾತ್ಮ, ಈ ದಿನ ನನ್ನ ಮನಸ್ಸಿಗೆ ಉಲ್ಲಾಸವೇ ತೋರುತ್ತಿರುವುದಲ್ಲ. ಪರಮಾತ್ಮ, ಇದೇ ಸಮಯಕ್ಕೆ ದೀಪವೂ ಹಾರಿ ಹೋಗಿತ್ತಲ್ಲ. ದೀಪವನ್ನು ಹಚ್ಚೋಣ ಎಂದರೆ ಈ ಪಾಪಿಯಾದ ನನಗೆ ಕೈಯ ಕಾಲಗಳೇ ಗತಿ ಇಲ್ಲವಲ್ಲ ಪರಮಾತ್ಮ. ಸಟ್ಟರನ್ನು ಕರೆಯೋಣ ಎಂದರೆ ಸಟ್ಟರ ಮನೆಯೂ ಬಹಳ ದೂರವಾಗಿರುವುದು. ಇರಲಿ ಪರಮಾತ್ಮ, ಭಕ್ತಿ ಎಂಬ ಎಣ್ಣೆಯನ್ನು ಬಿಟ್ಟು ಜ್ಞಾನವೆಂಬ ದೀಪವನ್ನು ಹಚ್ಚಿ ಪರಮಾತ್ಮ, ಅದು ನಿನ್ನನ್ನು ಕುರಿತು ದೀಪನ್ ಜ್ಯೋತಿರಾಗವನ್ನು ಆಡುವೆನು. ಕರುಣಿಸು ಪರಮಾತ್ಮ, ಕರುಣಿಸು. ಜ್ಯೋತಿಯ ಕರುಣಿಸೋ ಪರಮಾತ್ಮ, ಲೋಕವ ಬೆಳಗಲಿ ಎನ್ನಾತ್ಮ. ಜಗಜ್ಯೋತಿಯ ಕರುಣಿಸೋ ಪರಮಾತ್ಮ. ಪರಮಾತ್ಮ, ಮಕ್ಕಳ ಮುಂದೆಯೇ ನಡೆಯುವ ಜ್ಯೋತಿಯೇ ದೇವಾ, ದೇವಾ, ಶನಿದೇವಾ. ಮಕ್ಕಳ ಮುಂದೆಯೇ ನಡೆಯುವ ಜ್ಯೋತಿಯೇ ಲೋಕವ ಬೆಳುಗಲಿ, ಲೋಕವ ಬೆಳುಗಲಿ ಎನ್ನಾತ್ಮ. ಜಗಜ್ಯೋತಿಯ ಕರುಣಿಸೋ ಪರಮಾತ್ಮ. ದೇವಾ, ದೇವಾ, ಶನಿದೇವಾ. ಮಕ್ಕಳ ನಂದ ದೀಪಕ್ಕೆ ಶಾಂತಿಯ ತುಂಬಿಸಿ, ನನ್ನ ದೀಪಕ್ಕೆ ಶಾಂತಿಯ ತುಂಬಿಸಿ, ಲೋಕವ ಬೆಳುಗಲಿ, ಲೋಕವ ಬೆಳುಗಲಿ ಎನ್ನಾತ್ಮ. ಜಗಜ್ಯೋತಿಯ ಕರುಣಿಸೋ ಪರಮಾತ್ಮ. ಲೋಕವ ಬೆಳುಗಲಿ ಎನ್ನಾತ್ಮ. ದೇವಾ, ದೇವಾ, ಶನಿದೇವಾ. ಪರಮಾತ್ಮ, ಮಹಾಸುಂದರ ಪಾದಕ್ಕೆ ನಮಸ್ಕರಿಸುವೆನು. ಅಮ್ಮ, ನೀನು ಯಾರು ತಾಯಿ? ನನ್ನಲ್ಲಿಗೆ ಬಂದಿರುವ ಸಮಾಚಾರವೇನು? ನೀವು ಶೆಟ್ಟರ ಮನೆಯಲ್ಲಿ ಆಡಿದ ರಾಗ ಯಾವುದು? ಅದು ದೀಪನ್ ಜ್ಯೋತಿರಾಗುವ ತಾಯಿ. ಆ ರಾಗವನ್ನು ಕೇಳಬೇಕೆಂದು ನನ್ನ ಮನಸ್ಸು. ಮೆಚ್ಚಿದ ವಿಕ್ರಮ ನಿನ್ನೆಯ ಭಕ್ತಿಗೆ, ಮೆಚ್ಚಿದನು ನಿನ್ನೆಯ ಭಕ್ತಿಗೆ, ನಿನ್ನ ಸತ್ಯ ಸಾಧಕ್ಕೆ ಮೆಚ್ಚಿದ ವಿಕ್ರಮ. ನನ್ನೇ ಮೈ ಮೇಲೆ ನಿಜ ಗೊತ್ತಾಗಲೆಂದು
ವಿಕ್ರಮ ನಿನ್ನ ಸದ್ಯ ಸಾಹಸಕ್ಕೆ ಮೆಚ್ಚಿ ಬಂದಿರೋನು ಕಣ್ತೆರೆದು ನೋಡು ವಿಕ್ರಮ ನೋಡು. ಪರಮಾತ್ಮ ಶರಣೋ ಶನಿ ಮಗರಾಯ ನಿನಗೆ ಶರಣೋ, ಶರಣೋ ಶನಿ ಮಗರಾಯ ನಿನಗೆ ಶರಣೋ. ಉಚಿತ ಎಂದನಗೆನ್ನನು ಕಾಯಬಾರದೆ ಶನಿದೇವ, ಶನಿದೇವ. ಪರಮಾತ್ಮ ಅಪರಾಧಿಗಳಲ್ಲೇ 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 ನಾ ದೊಡ್ಡ ಅಪರಾಧಿ ತಂದೆ, ನನ್ನ ಅಪರಾಧವನ್ನು ಮನ್ನಿಸಿ ಕಾಯು ಶ್ರೀ ಶನಿದೇವ, ಶನಿದೇವ. ಶರಣು ಪರಮಾತ್ಮ ಶರಣು. ಅಪರಾಧಿಗಳಲ್ಲಿ ನಾ ದೊಡ್ಡ ಅಪರಾಧಿ ತಂದೆ, ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ, ಬೇಡಿಕೊಳ್ಳುವೆನು. ವಿಕ್ರಮ ನಿನ್ನ ಅಪರಾಧವನ್ನು ಮನ್ನಿಸಿರುವನು, ನಿನಗೆ ಯಾವ ಕೇಳು ವಿಕ್ರಮ ಕೇಳು. ಪರಮಾತ್ಮ ನನಗೆ ಕೊಟ್ಟಂತ ಕಷ್ಟವು ನರ ಮಾನವರಿಗೆ ಆಗಲಿ ದೇವ ದಾನವರಿಗೆ ಆಗಲಿ ಕೊಡಬೇಡವು ತಂದೆ. ವಿಕ್ರಮ ನಿನಗೆ ಕೊಟ್ಟಂತ ಕಷ್ಟವು ಅತಿ ದೊಡ್ಡದಂತ ಬೇಡ ಹೇಳು ನನಗೆ ಕೇಳು ವಿಕ್ರಮ. ಸ್ಮಶಾನ ಗಡಿಯ ಮಾಡಿಸಿದೆ ಪರಸತ್ಯ ಹರಿಚಂದ್ರನಿಗೆ, ಪರಸತ್ಯ ಹರಿಚಂದ್ರನಿಗೆ, ಹರಿಚಂದ್ರನಿಗೆ. ಹೆಂಡತಿ ಮಕ್ಕಳ ಕ್ರಯಕ್ಕೆ, ಹೆಂಡತಿ ಮಕ್ಕಳ ಕ್ರಯಕ್ಕೆ ಹೃದಯದ ಬಾಧೆ ಮಾಡಿಸಿದೆ ಸ್ಮಶಾನ, ಸ್ಮಶಾನ ಗಡಿಯ ಮಾಡಿಸಿದೆ ಪರಸತ್ಯ ಹರಿಚಂದ್ರನಿಗೆ, ಪರಸತ್ಯ ಹರಿಚಂದ್ರನಿಗೆ, ಪರಸತ್ಯ ಹರಿಚಂದ್ರನಿಗೆ. ನಳದ ನಂದಿಯನ್ನು ತಿಳಿದು, ನಳದ ನಂದಿಯನ್ನು ತಿಳಿದು ವಿಧವಿಧ ಕಷ್ಟವು ಪಡಿಸಿದನು ಸ್ಮಶಾನ, ಸ್ಮಶಾನ ಗಡಿಯ ಮಾಡಿಸಿದೆ ಪರಸತ್ಯ ಹರಿಚಂದ್ರನಿಗೆ, ಪರಸತ್ಯ ಹರಿಚಂದ್ರನಿಗೆ, ಪರಸತ್ಯ ಹರಿಚಂದ್ರನಿಗೆ. ವಿಕ್ರಮ ಅಂದಂತ ರಾಜರು ಹಿಡಿದು ಅಂದಂತ ಕಷ್ಟಗಳು ಕೊಟ್ಟರು, ನಿನ್ನಂತ ಪರಿಸರದ ವಸ್ತನ್ನು ಯಾರು ಕೇಳಲಿಲ್ಲ. ನೀನು ಯಾವ ಬೇಕು ಕೇಳು ವಿಕ್ರಮ ಕೇಳು. ಪರಮಾತ್ಮ ನಿನ್ನ ಸುಂದರವಾದ ಪಾದ ಪೂಜೆ ಮಾಡೋಣ ಎಂದರೆ ಪಾಪಿಯಾದ ನನಗೆ ಕೈ ಕಾಲಗಳೇ ಇಲ್ಲವಲ್ಲ ಪರಮಾತ್ಮ. ವಿಕ್ರಮ ಒಂದೇ ಮನಸ್ಸಿನಿಂದ ಒಂದೇ ಜ್ಞಾನದಿಂದ ನನ್ನನ್ನು ಪೂಜಿಸು, ಹಿಂದೆ ಹೋಗಿದ ಕರಾಚರಣಗಳು ಅತಿ ಶೀಘ್ರದಲ್ಲೇ ಬರುವವು. ವಂದಿಸುವೆನ ಶನಿದೇವ, ವಂದಿಸುವೆನೋ ಶನಿದೇವ. ನಿನ್ನ ಮೈ ನನಗೆ ಗೊತ್ತಾಗಲೆಂದು ಈ ರೀತಿ ಮಾಡಿದೆಯ ದೇವ. ಶರಣು ಪರಮಾತ್ಮ ಶರಣು. ಶನಿ ಮಗರಾಯ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಶಿವನನ್ನು ಹಿಡಿದೆ ಕಲಿನಲ್ಲಿ ಆಯ್ದೆ,
ಪರಮಾತ್ಮ, ಪ್ರತಿ ಶನಿವಾರವೂ, ಪ್ರತಿ ಸೋಮವಾರವೂ, ಪ್ರತಿ ಗುರುವಾರವೂ ನನ್ನ ಮಂದಿರದಲ್ಲಿ ನಿನ್ನ ಪಾದ ಪೂಜೆ ಮಾಡುವಂತೆ ವರವನ್ನು ಅನುಗ್ರಹಿಸು ಪರಮಾತ್ಮ, ವರವನ್ನು ಅನುಗ್ರಹಿಸು ಪರಮಾತ್ಮ. ಪ್ರತಿ ಶನಿವಾರ, ಪ್ರತಿ ಸೋಮವಾರ, ಪ್ರತಿ ಗುರುವಾರ ನಿನ್ನ ಅರಮನೆಯಲ್ಲಿ ನನ್ನ ಪಾದ ಪೂಜೆ ನಡೆಯುವಂತೆ ವರವನ್ನು ಕೊಟ್ಟಿರುವನು. ಇನ್ನು ಮುಂದೆ ಆಲೋಲಕ್ಕೆ ಪದ್ಮಾವತಿಯನ್ನು ಲಗ್ನ ಮಾಡಿಕೊಂಡು ನಿನ್ನ ಪಟ್ಟಣಕ್ಕೆ ಹೋಗಿ ನೀನು ಸುಖವಾಗಿ ಇರುವನಾಗು ವಿಕ್ರಮ, ಇರುವನಾಗು. ಹಾಗೇ ಆಗಲಿ ಪರಮಾತ್ಮ. ಮಹಾತ್ಮರ ಪಾದಕ್ಕೆ ನಮಸ್ಕರಿಸುವೆನು. ಅಮ್ಮ, ನಿನಗೆ ಮಂಗಳವಾಗಲಿ. ಮೇಲೇಳು ತಾಯಿ. ಅಂದು ಹೋದ ಕೈ ಕಾಲುಗಳು ಇಂದು ಬಂದ ಬಗೆಗೆ ಪರಮಾತ್ಮನಿಂದ ಹೋಗಿದ ಕೈ ಕಾಲುಗಳು ಈಗ ತಾನೇ ಆ ಪರಮಾತ್ಮನಿಂದ ಲಭಿಸಿದವು. ನೀವು ಅಷ್ಟು ಸತ್ಯವಂತರೇ? ಸತ್ಯವಂತರೇ ಸರಿಯಷ್ಟೇ. ಹಾಗಾದರೆ ನನ್ನ ಲಗ್ನ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವನು ಸ್ವಾಮಿ. ಅಮ್ಮ, ಪರ ಸ್ತ್ರೀಯರನ್ನು ಕಂಡರೆ ತಾಯೋಪಾದಿಯಂತೆ ಭಾವಿಸ್ತೀರಿ, ನಿನ್ನನ್ನು ಮಾತ್ರ ಲಗ್ನ ಮಾಡಿಕೊಳ್ಳುವುದಿಲ್ಲ. ನನ್ನ ಲಗ್ನ ಮಾಡಿಕೊಳ್ಳದೆ ಹೋದರೆ ನಿಮ್ಮ ಪಾದದ ಮೇಲೆ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಪರಮಾತ್ಮ, ನಾನು ಲಗ್ನ ಮಾಡಿಕೊಳ್ಳುವುದಿಲ್ಲ ಎಂದರೆ ನನ್ನ ಪಾದದ ಮೇಲೆ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಂಡರೆ ಶ್ರೀ ಯತ್ಯ ದೋಷಕ್ಕೆ ಗುರಿಯಾಗುವನಲ್ಲ. ಅಮ್ಮ, ನಿಮ್ಮ ತಂದೆಯವರ ಅಪ್ಪಣೆ ಆದರೆ ನಾನು ನಿನ್ನನ್ನು ಲಗ್ನ ಮಾಡಿಕೊಳ್ಳುವೆನು. ಅಪ್ಪಾಜಿ ಪಾದಕ್ಕೆ ನಮಸ್ಕರಿಸುವೆನು. ಮಂಗಳವಾಗಲಿ, ಮೇಲೆ ಕೇಳಮ್ಮ. ಅಪ್ಪಾಜಿ, ಇವರಿಗೆ ಕೊಟ್ಟು ನನ್ನನ್ನು ಲಗ್ನ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು. ಮಹಾತ್ಮರೇ, ತಾವು ಯಾರು? ಅಲ್ಲದೆ ನಮ್ಮ ಪದ್ಮಾವತಿ ಅಂತಃಪುರಕ್ಕೆ ಬಂದಿರಲು ಕಾರಣವೇನು? ಚಂದ್ರಶ್ರೀ ಮಹಾರಾಜರಿ, ನಾನು ನನ್ನನ್ನು ಯಾರೆಂದೂ ತಿಳಿದಿರುವರಿ. ಯಾರಾಗಿರಬಹುದು? ನೀನು ಕೈ ಕಾಲುಗಳನ್ನು ಕಳಿಸಿದಂತ ತಸ್ಕರನಲ್ಲವೇ? ಏನು? ನಾನು ಕೈ ಕಾಲು ಕಡಿಸಿದ ತಸ್ಕರನೇ? ಹೌದು. ಹಾಗಾದರೆ ನಿನಗೆ ಕೈ ಕಾಲು ಬಂದ ಬಗೆ ಹೇಗೆ? ಪರಮಾತ್ಮನಿಂದ ಹೋಗಿದ ಕೈ ಕಾಲುಗಳು ಈಗ ತಾನೇ ಆ ಪರಮಾತ್ಮನಿಂದ ಲಭಿಸಿದವು. ನೀವು ಅಂತ ಸತ್ಯವಂತರೇ? ಸತ್ಯವಂತರೇ ಸರಿಯಷ್ಟೇ. ಹಾಗಾದರೆ ಸೆಟ್ಟರ ಮಗಳು ಮುತ್ತಿನಾರವನ್ನು ಕೊಟ್ಟರೆ ಆಗ ನಂಬುವನ್ನು ನಿಮ್ಮ ಸತ್ಯವನ್ನು. ಚಂದ್ರಶ್ರೀ ಮಹಾರಾಜರಿ, ಪ್ರಜೆ ಪರಿವಾರವೆಲ್ಲವೂ ಸಟ್ಟರ ಚಿತ್ರದ ಅರಮನೆಗೆ ನಡೀರಿ, ಅಲ್ಲಿ ದೊರಕುವುದು ನಿಮ್ಮ ಮುತ್ತಿನ ಹಾರವನ್ನು. ಹಾಗೆ ಆಗಲಿ. ನಂದಿ ವಾಹನ ಕಂಡ ಬೇಗ ಬಂದು ಕಾಕವಾಹನ ನಂದಿ ವಾಹನ ನೀಲಕಂಠ ಬೇಗ ಬಂದು ಕಾಯೋ ದೇವ, ಕಾಕವಾಹನ ಕಲಿಯ ಪುರುಷ. ಕಾಕವಾಹನ ಕಲಿಯ ಪುರುಷ, ಪರಮಾತ್ಮ. ಚಂದ್ರಶ್ರೀ ಮಹಾರಾಜರೇ, ತೆಗೆದುಕೊಳ್ಳಿ ನಿಮ್ಮ ಮುತ್ತಿನ ಹಾರವನ್ನು. ಸೆಟ್ಟರೆ, ಇದೇ ನೋಡಿ ನಿಮ್ಮ ಮಗಳ ಮುತ್ತಿನಾರ. ಓಹೋ ಮಹಾರಾಜರೇ, ಇದೇ ನಮ್ಮ ಮುತ್ತಿನ ಹಾರವನ್ನು. ಸೆಟ್ಟರೆ, ಇವರನ್ನು ನೋಡಿದ್ದೀರಾ? ಎಂತ ಸತ್ಯವಂತರು. ಆಗಿದ ಪಕ್ಷದಲ್ಲಿ ನಮ್ಮ ಮಗಳಾದ ಆಲೋಲಕವನ್ನು ಪದ್ಮಾವತಿಯನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು. ಯಾರನ್ನ? ಪದ್ಮಾವತಿಯನ್ನ. ಆದರೆ ಪದ್ಮಾವತಿಯನ್ನು ಲಗ್ನ ಮಾಡಿಕೊಳ್ಳುವನು, ಆಲೋಲಿಕೆಯನ್ನು ಮದುವೆ ಮಾಡಿಕೊಳ್ಳುವನು, ಪದ್ಮಾವತಿಯನ್ನು ಆದರೆ ಲಗ್ನ ಮಾಡಿಕೊಳ್ಳುವುದಿಲ್ಲ. ವಿಕ್ರಮ, ಹಾಗಾದರೆ ಪದ್ಮಾವತಿಯನ್ನು ಲಗ್ನ ಆಗದ ಮೇಲೆ ಆಲೋಲಕಿನ ಲಗ್ನ ಆಗ್ಲೇಬೇಕು. ಪರಮಾತ್ಮ, ಇದೇನು ಗಗನ ಮಾರ್ಗದಲ್ಲಿ ಶನಿ ಪರಮಾತ್ಮನು ಈ ರೀತಿ ಹೇಳುತ್ತಿರುವನಲ್ಲ. ಆಗಲಿ ಪರಮಾತ್ಮ, ಆಗಲಿ, ತಮ್ಮ ಇಚ್ಛೆಯಂತೆ ಆಗಲಿ ಪರಮಾತ್ಮ.
ಅಮ್ಮ ನಿಮಗೆ ಮಂಗಳವಾಗಲಿ ಬೇರೆ ಕೇಳಮ್ಮ. ಅಮ್ಮ ಇದೇನಮ್ಮ ಮುತ್ತಿನ ನೋಡಮ್ಮ. ಮಾತ್ಮರ್ ಅಮ್ಮ ನಿನಗೆ ಮಂಗಳವಾಗಲಿ ಮೇಲೆ ಹೇಳುತ್ತಾಯಿ. ಮಾತ್ಮರಿ ನಮ್ಮ ಮಗಳಾದ ಆಲೋಚನೆಯನ್ನು ಲಗ್ನ ಮಾಡಿಕೊಂಡು ಈಗ ಬೇಡಿಕೊಳ್ಳುವೆನು. ರೇಷದನೆ ಎತ್ಕೊಂಡ್ಬಿಡು, ಅಲ್ಲೇ ಕೊಡ್ತೀನಿ. ರೇಷದನೆ ಎತ್ಕೊಂಡ್ಬಿಡು. ಕೊರಳಿಗೆ ನಾ ಮುತ್ತಿನ ಹಾರವ ಹಾಕುವೆ. ಧರಿಸುವೆನ ವರತರಣಿರ ಕೊರಳಿಗೆ ಮಾಂಗಲ್ಯ ಧರಿಸುವೆನ. ಮಾಂಗಲ್ಯ ಧರಿಸುವೆ ವರತರಣಿರ ಕೊರಳಿಗೆ ಮಾಂಗಲ್ಯ ಧರಿಸುವೆನ. ತರಣಿರ ಕೊರಳಿಗೆ ಮಾಂಗಲ್ಯ ಧರಿಸುವೆನ ಧರಿಸುವೆನ ಧರಿಸುವೆನ. ಶ್ರೀ ಶನಿ ದೇವರೇ ನಮೋ ನಮೋ, ಛಾಯಾ ಪುತ್ರನೇ ನಮೋ ನಮೋ. ನಮೋ ನಮೋ, ನಮೋ ನಮೋ, ಶ್ರೀ ಶನಿ ದೇವರೇ ನಮೋ ನಮೋ, ಛಾಯಾ ಪುತ್ರನೇ ನಮೋ ನಮೋ. ಹಿಡಿದೆ ನಮೋ ನಮೋ, ಸೂಲಕ್ಕೆ ಹಾಕಿದ ನಮೋ ನಮೋ, ಶ್ರೀ ಶನಿ ದೇವನೇ ನಮೋ ನಮೋ, ಛಾಯಾ ಪುತ್ರನೇ ನಮೋ ನಮೋ, ಛಾಯಾ ಪುತ್ರನೇ ನಮೋ ನಮೋ, ಛಾಯಾ ಪುತ್ರನೇ ನಮೋ ನಮೋ. नाटक मंडली के श्री 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 मल्लेश्वर कृपा नाटक मंडली के श्री 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 मल्लेश्वर कृपा पोषित नाटक मंडली के सिंधु गुजरात मराठा द्राविड उत्कल बंगा, विंध्य हिमाचल यमुना गंगा, उत्कल जलसित गंगा, तब शुभ नामे जाहे, तब शुभाशिष मागे, गाहे तब जय गाता, जनगण मंगलदायक जय हे भारत भाग्य विधाता. जय 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 भारत माता की भारत माता की वंदे ಏನು
ಶಿಸ್ತು. ಆಳಪ್ಪನ ಕುಟುಂಬದವರಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೇ ರೀತಿ ನಮ್ಮ ನಾಟಕವನ್ನು ಪ್ರೋತ್ಸಾಹಿಸಿದಂತ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.